ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣ. ತೆರಣಿಯ ಹುಳು ತನ್ನ ಸ್ನೇಹದಲ್ಲಿ ಮನೆಯ ಮಾಡಿ, ತೆರಣಿಯ ಹುಳು ತನ್ನ ಸ್ನೇಹದಲ್ಲಿ ಮನೆಯ ಮಾಡಿ, ತನ್ನ ನೋರು ತನ್ನ ಸುತ್ತ ಸಾವ ತೆರನಂತೆ, ತನ್ನ ನೋರು ತನ್ನ ಸುತ್ತ ಸಾವ ತೆರನಂತೆ, ತೆರಣಿಯ ಹುಳು ತನ್ನ ಸ್ನೇಹದಲ್ಲಿ ಮನೆಯ ಮಾಡಿ, ತನ್ನನು ತನ್ನ ಸುತ್ತ ಸಾವ ತೆರನಂತೆ, ತನ್ನನು ತನ್ನ ಸುತ್ತ ಸಾವ ತೆರನಂತೆ, ಮನ ಬಂದುದ ಬಯಸಿ ಬಯಸಿ ಮನ ಬಂದುದ, ಬಯಸಿ ಬಯಸಿ ಬೇವುತ್ತಿದ್ದೇನೆ ಅಯ್ಯ, ಬೇವುತ್ತಿದ್ದೇನೆ ಅಯ್ಯ, ತೆರಣಿಯ ಹುಳು ತನ್ನ ಸ್ನೇಹದಲ್ಲಿ ಮನೆಯ ಮಾಡಿ, ತನ್ನನು ತನ್ನ ಸುತ್ತಿ ಸಾವ ತೆರನಂತೆ, ತನ್ನನು ತನ್ನ ಸುತ್ತಿ ಸಾವ ತೆರನಂತೆ, ಮನ ಬಂದುದ ಬಯಸಿ ಬಯಸಿ ಮನ ಬಂದುದ, ಬಯಸಿ ಬಯಸಿ ಬೇವುತ್ತಿದ್ದೇನೆ ಅಯ್ಯ, ಬೇವುತ್ತಿದ್ದೇನೆ ಅಯ್ಯ, ಎನ್ನ ಮನದ ದುರಾಶಯ ಮಾಣಿಸಿ, ನಿಮ್ಮತ್ತ ತೋರ ಚನ್ನ ಮಲ್ಲಿಕಾರ್ಜುನ, ನಿಮ್ಮತ್ತ ತೋರ ಚನ್ನ ಮಲ್ಲಿಕಾರ್ಜುನ, ಚನ್ನ ಮಲ್ಲಿಕಾರ್ಜುನ, ಚನ್ನ ಮಲ್ಲಿಕಾರ್ಜುನ, ತೆರಣಿಯ ಹುಳು ತನ್ನ ಸ್ನೇಹದಲ್ಲಿ ಮನೆಯ ಮಾಡಿ, ತನ್ನನು ತನ್ನ ಸುತ್ತ ಸಾವ ತೆರನಂತೆ, ತನ್ನನು ತನ್ನ ಸುತ್ತಿ ಸಾವ ತೆರನಂತೆ, ಮನ ಬಂದುದ ಬಯಸಿ ಬಯಸಿ ಮನ ಬಂದುದ, ಬಯಸಿ ಬಯಸಿ ಬೇವುತ್ತಿದ್ದೇನೆ ಅಯ್ಯ, ಬೇವುತ್ತಿದ್ದೇನೆ ಅಯ್ಯ, ಎನ್ನ ಮನದ ದುರಾಶಯ ಮಾಣಿಸಿ, ಎನ್ನ ಮನದ ದುರಾಶೆಯ ಮಾಣಿಸಿ, ನಿಮ್ಮತ್ತ ತೋರ ಚನ್ನ ಮಲ್ಲಿಕಾರ್ಜುನ, ನಿಮ್ಮತ್ತ ತೋರ ಚನ್ನ ಮಲ್ಲಿಕಾರ್ಜುನ, ಚನ್ನ ಮಲ್ಲಿಕಾರ್ಜುನ, ತೆರಣಿಯ ಹುಳು ತನ್ನ ಸ್ನೇಹದಲ್ಲಿ ಮನೆಯ ಮಾಡಿ, ತನ್ನನು ತನ್ನ ಸುತ್ತಿ ಸಾವ ತೆರನಂತೆ, ತನ್ನನು ತನ್ನ ಸುತ್ತಿ ಸಾವ ತೆರನಂತೆ, ಸಾವ ತೆರನಂತೆ. ಇದು ಮಹಾದೇವಿ ಅಕ್ಕನವರ ಒಂದು ಅಮೂಲ್ಯವಾದಂತಹ ವಚನ. ಇದು ಏನು ಹೇಳ್ತಾ ಇದೆ? ತೆರಣಿಯ ಹುಳು ತನ್ನ ಸ್ನೇಹದಲ್ಲಿ ಮನೆಯ ಮಾಡಿ. ನೋಡಿ, ಅಧ್ಯಾತ್ಮ ಜೀವಿಗಳಿಗೆ ಕಾವ್ಯ ಮತ್ತು ಶಬ್ದ ಸಂಪತ್ತು ಸಹಜವಾಗಿ ಬಂದ್ಬಿಡುತ್ತೆ. ಅವರಿಗೆ ಸ್ನೇಹ ಅಂದ್ರೇನು? ಗೆಳತನ. ಶಬ್ದಶಃ ಅರ್ಥ ಸ್ನೇಹ ಅಂದ್ರೆ ಅಂಟು. ಗೆಳತನದೆಲ್ಲ ಅಂಟಿರುತ್ತೆ, ಮಿತ್ರತ್ವದೆಲ್ಲ ಅಂಟಿರುತ್ತೆ ಅಂತ ಅದಕ್ಕೆ ಸ್ನೇಹ ಅಂತ ಹೆಸರಿಟ್ಟಿದ್ದಾರೆ. ಆದರೆ
ಶಬ್ದಶಃ ಅರ್ಥ ಅಂಟು ಅಂತ ಅರ್ಥ. ತೆರಣಿಯ ಹುಳು ತನ್ನ ಸ್ನೇಹದಲ್ಲಿ, ಅಂದ್ರೆ ಅದೇನು ಯಾರ ಜೊತೆಗೂ ಗೆಳತನ ಮಾಡಿರಲ್ಲ, ಅದ್ರ ಬಾಯಿಯಿಂದ ಒಂದು ಅಂಟು ಬರುತ್ತೆ. ಅದು ಗಾಳಿಗೆ ಸಿಕ್ಕ ಕೂಡಲೇ ಹೆಂಗೆ ಜೇಡ್ರ ಬಲೆನೇ ಇತ್ತಲ್ಲ, ಹಂಗೆ ಇದು ಗೂಡು ಸುತ್ತುತ್ತೆ, ಗೊತ್ತು ನಿಮಗೆಲ್ಲ. ತೆರಣಿಯ ಹುಳು ತನ್ನ ಸ್ನೇಹದಲ್ಲಿ, ತನ್ನ ಅಂಟಿನಲ್ಲಿ ಮನೆಯ ಮಾಡಿ ಮನೆ ಮಾಡಿಕೊಂಡು ತನ್ನ ನೂಲು ತನ್ನ ಸುತ್ತಿ ಸಾವ ತೆರನಂತೆ. ಅದಕ್ಕೆ ತನ್ನ ನೂಲೇ ತನಗೆ ಮೃತ್ಯು ಆಯಿತು. ತನ್ನ ನೂಲು ತನ್ನ ಸುತ್ತಿ ಸಾವ ತೆರನಂತೆ ಮನಬಂದುದ ಬಯಸಿ ಬಯಸಿ ಬೇವುತ್ತಿದ್ದೇನೆ ಅಯ್ಯ. ಮಹಾದೇವಿಯಕ್ಕ ಏನು ಮನ ಬಂದಿದ್ದೆಲ್ಲ ಬಯಸ್ತಾ ಇರಲಿಲ್ಲ. ಆದರೆ ಸಾಮಾನ್ಯ ಮನುಷ್ಯನ ಸ್ಥಿತಿಯನ್ನ ತಮ್ಮ ಮೇಲೆ ಹಾಕ್ಕೊಂಡು, ಅಥವಾ ಸಾಮಾನ್ಯ ಮನುಷ್ಯನ, ಸಾಮಾನ್ಯ ವ್ಯಕ್ತಿಯ ಪ್ರತಿನಿಧಿಯಾಗಿ ಮಹಾದೇವಿಯಕ್ಕ ಇಲ್ಲಿ ಮಾತಾಡ್ತಾ ಇದ್ದಾರೆ. ತನ್ನ ನೂಲು ತನ್ನ ಸುತ್ತಿ ಸಾವಾ ತೆರನಂತೆ ಮನಬಂದುದ ಬಯಸಿ ಬಯಸಿ ಬೇವುತ್ತಿದ್ದೇನೆ ಅಯ್ಯ. ಮನ ಬಂದಿದ್ದೆಲ್ಲ ಬಯಸ್ತೇವೆ ನಾವು ಕೂಡ ಹಗಲು ಕನಸು ಕಾಣ್ತೀವಿ, ಆಮೇಲಿಂದ ಬೇರೆ ಬೇರೆದೆಲ್ಲ ಆಸೆಗಳು ಇಟ್ಕೊಳ್ತೀವಿ. ಮನ ಬಂದುದ ಬಯಸಿ ಬಯಸಿ ಬೇವುತ್ತಿದ್ದೇನೆ ಅಯ್ಯ. ಎನ್ನ ಮನದ ದುರಾಸೆಯ ಮಾಣಿಸ ಮಾಣಿಸಿ ನಿಮ್ಮತ್ತ ತೋರ ಚನ್ನಮಲ್ಲಿಕಾರ್ಜುನ. ನಿಮ್ಮತ್ತ ತೋರ, ನಿಮ್ಮ ಅಂದವನ್ನ, ನಿಮ್ಮ ನಿಲವನ್ನ ನನಗೆ ಪರಿಚಯ ಮಾಡಿಕೊಡು. ನಿಮ್ಮತ್ತ ತೋರ ಚನ್ನಮಲ್ಲಿಕಾರ್ಜುನ ಅನ್ನುವ ಮಾತನ್ನು ಹೇಳ್ತಾರೆ. ಇದಿಷ್ಟು ಈ ವಚನದ ಸಾರ. ನಾಳೆ ಬೆಳದಿಂಗಳ ಪಾದಯಾತ್ರೆ ಇದೆ. ರಾತ್ರಿ 10 ಗಂಟೆಗೆ ಬಿಟ್ಟು ಬೆಳಗ್ಗೆ 3:15 ಗಂಟೆಗೆ 4 ಗಂಟೆ ಒಳಗಡೆ ವಾಪಸ್ ಬರ್ತೀವಿ. 8 ಕಿಲೋಮೀಟರ್ ಈ ಕಡೆಯಿಂದ ನಡೆಯೋದು, 8 ಕಿಲೋಮೀಟರ್ ಆ ಕಡೆಯಿಂದ ನಡೆಯೋದು. ಒಟ್ಟು 16 ಕಿಲೋಮೀಟರ್ ಮಹಾಮನೆಗೆ. ಮನಗುಂಡಿಯಿಂದ ನಡೆಯೋರಿಗೆ ಒಂದು 2.5-3 ಕಿಲೋಮೀಟರ್ ಕಡಿಮೆ ಆಗುತ್ತೆ. ನೀವು ಯಾರಾದರೂ ಬರ್ತೀವಿ ಅನ್ನೋದಾದರೆ ನಾಳೆ ಬೆಳಗ್ಗೆ ಕ್ಲಾಸಲ್ಲಿ ಹೇಳಬಹುದು. ನಿಮಗೆ ನಾಳೆ ವಿಶೇಷ ವ್ಯವಸ್ಥೆಯನ್ನು ಮಾಡಲಾಗುತ್ತೆ. ನಡಿತೀವಿ ಅನ್ನೋರಿಗೆ ಅದನ್ನು ನಾಳೆ ತಿಳಿಸ್ತೀನಿ. ಗಟ್ಟಿ ಇರೋರು ಬರಬಹುದು ಅಂತ ಹೇಳ್ತಾ, ಇನ್ನು ದೂರದಿಂದ ಬರ್ತಕ್ಕಂಥವ್ರು ಕೂಡ ಈ ಏನು ಯೂಟ್ಯೂಬ್ನಲ್ಲಿ ಈ ಪ್ರವಚನವನ್ನು ಕೇಳಿಸ್ಕೊಳ್ತಾ ಇದ್ದೀರಿ, ಖಾಯಂ ಶ್ರೋತೃಗಳು, ನೀವು ಕೂಡ ಬರ್ಬೋದು. ದೂರದಿಂದ ಬರ್ತಕ್ಕಂಥವ್ರು 6 ಗಂಟೆ 7 ಗಂಟೆ 8 ಗಂಟೆ ಒಳಗಡೆ ಬಂದ್ಬಿಡಿ. 7ರಿಂದ 8 ಪ್ರಾರ್ಥನೆ ಶಿವಾನುಭವ ಮಾಡಿಕೊಂಡು ಆಮೇಲೆ ನಾವೆಲ್ಲ ಪ್ರಸಾದ ಮಾಡೋರು ಮಾಡಿ, ನಂತರ 10 ಗಂಟೆಗೆ 8ರಿಂದ 8:15 9 ಪ್ರಸಾದ ಮುಗಿಯುತ್ತೆ. 8:15 1 ಗಂಟೆ ರೆಸ್ಟ್ ತಗೊಳ್ಳಿ. 10 ಗಂಟೆಗೆ ಬಿಡೋಣ, ಮತ್ತೆ ಬೆಳಿಗ್ಗೆ ವಾಪಸ್ ಬರೋಣ. ಇದು ಜಾಗರಣೆ ಮಾಡುವ ಉದ್ದೇಶದಿಂದ, ವಿಶೇಷ ಶಕ್ತಿಯ ಸಂಪಾದನೆಗಾಗಿ, ಅಧ್ಯಾತ್ಮ ಸಾಧನೆಗಾಗಿ, ಜೊತೆಗೆ ಆನಂದಕ್ಕಾಗಿ ಮಾಡುವ ಪಾದಯಾತ್ರೆ. ಯಾರು ಬೇಕಾದರೂ ಇದರಲ್ಲಿ ಪಾಲ್ಗೊಳ್ಳಬಹುದು. ನಡೆಯೋದಕ್ಕೆ ಗಟ್ಟಿ ಇರಬೇಕು. ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣು ಶರಣ.